ಅದೇ ರೀತಿ ಈಗ ಸಂಜೆ ನೆಚ್ಚಿನ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಒಂದು ಅದ್ದೂರಿ ಕನ್ನಡ ರಾಜ್ಯೋತ್ಸವದಲ್ಲಿ ಗಣನಾಯಕ ವಿಘ್ನ ವಿನಾಶಕ ಬುದ್ಧಿಪ್ರದಾಯಕ ಸುಖದಾಯಕ ಸಿದ್ಧಿವಿನಾಯಕ ಬಾ ಪ್ರಮಥನಾಯಕ ಸಿದ್ಧಿವಿನಾಯಕ ಬಾ ಪ್ರಮಥನಾಯಕ ಗಜರಾಜ ಮಸ್ತಕ ವರದಾಯಕ ಗಜರಾಜ ಮಸ್ತಕ ವರದಾಯಕ ಹೇ ಗಣನಾಯಕ ವಿಘ್ನ ವಿನಾಶಕ ಬುದ್ಧಿಪ್ರದಾಯಕ ಸುಖದಾಯಕ ಹಸ್ತಪರಶುಧರ ಪಾಶಾಂಕುಶಧರ ಸಿದ್ಧಿವಿನಾಯಕ ದೀನೋದ್ಧಾರ ಹಸ್ತಪರಶುಧರ ಪಾಶಾಂಕುಶಧರ ಸಿದ್ಧಿವಿನಾಯಕ ದೀನೋದ್ಧಾರ ಭಕ್ತಿಯೊಳ್ ನಮಿಸುವೆ ಏಕದಂತನೆ ನಿನ್ನ ಭಕ್ತಿಯೊಳ್ ನಮಿಸುವೆ ಏಕದಂತನೆ ನಿನ್ನ ಭಕ್ತ ಕೈವಾರಿ ಶುಭಕಾರಿ ಭಕ್ತ ಕೈವಾರಿ ಶುಭಕಾರಿ ಹೇ ಗಣನಾಯಕ ವಿಘ್ನ ವಿನಾಶಕ ಬುದ್ಧಿಪ್ರದಾಯಕ ಸುಖದಾಯಕ ಸುರನರ ಸನ್ನುತ ಹರಿವಿಧಿ ಸಂಸ್ತುತ ಕರುಣಾಕರ ಸ್ವಾಮಿ ವಿಘ್ನೇಶ್ವರ ಸುರನರ ಸನ್ನುತ ಹರಿವಿಧಿ ಸಂಸ್ತುತ ಕರುಣಾಕರ ಸ್ವಾಮಿ ವಿಘ್ನೇಶ್ವರ ಪರಮೇಶದಾಸರ ನಿತ್ಯಕ್ಷೇಮಕರ ಪರಮೇಶದಾಸರ ನಿತ್ಯಕ್ಷೇಮಕರ ವೀರವಿನಾಯಕ ಅಘನಾಶಕ ವೀರವಿನಾಯಕ ಅಘನಾಶಕ ಹೇ ಗಣನಾಯಕ ವಿಘ್ನ ವಿನಾಶಕ ಬುದ್ಧಿಪ್ರದಾಯಕ ಸುಖದಾಯಕ ಸಿದ್ಧಿವಿನಾಯಕ ಬಾ ಪ್ರಮಥನಾಯಕ ಸಿದ್ಧಿವಿನಾಯಕ ಬಾ ಪ್ರಮಥನಾಯಕ ಗಜರಾಜ ಮಸ್ತಕ ವರದಾಯಕ ಗಜರಾಜ ಮಸ್ತಕ ವರದಾಯಕ ಹೇ ಗಣನಾಯಕ ವಿಘ್ನ ವಿನಾಶಕ ಬುದ್ಧಿಪ್ರದಾಯಕ ಸುಖದಾಯಕ ಬುದ್ಧಿಪ್ರದಾಯಕ ಸುಖದಾಯಕ ಬುದ್ಧಿಪ್ರದಾಯಕ ಸುಖದಾಯಕ ಇವತ್ತು ವಿಶೇಷವಾಗಿ 69ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಒಂದು ವಿಭಿನ್ನ ಮತ್ತು ವಿಶೇಷವಾದಂತಹ ಒಂದು ನಾಟಕ ಪ್ರದರ್ಶನ ಯಕ್ಷಗಾನ ಪ್ರದರ್ಶನ ಏನಿದೆ ಇವತ್ತು ಚಂದ್ರ ಲೇಔಟಿನ ಈ ಭಾಗದಲ್ಲಿ ಪ್ರಸಾದ್ ಶೆಟ್ಟಿ ಆ ತಂಡದವರು ಇವತ್ತು ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ನಮಗೆಲ್ಲ ಕೊಟ್ಟಿದ್ದಾರೆ. ನಿಜವಾಗಿಯೂ ಸಹ ಇವತ್ತಿನ ಏನು ಯಕ್ಷಗಾನವನ್ನು ಅಭಿನಯ ಮಾಡಿದ್ದಾರೆ ಅವರಿಗೆ ಒಂದು ದೊಡ್ಡ ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಬಂಧುಗಳೇ, ಆ ತಾಯಿ ದಾಕ್ಷಾಣಿಯ ಪಾತ್ರವನ್ನು ಮಾಡಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಒಂದು ದೊಡ್ಡ ಚಪ್ಪಾಳೆ ಮೂಲಕ ನಾವು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ, ಅವರ ಪಾದಾರವಿಂದಗಳಿಗೆ. ಯಾಕಂದರೆ ಒಂದು ಪಾತ್ರಕ್ಕೆ ಜೀವ ತುಂಬತಕ್ಕಂಥದ್ದು ಇದೆಯಲ್ಲ, ಅದು ಕಲಾವಿದರಿಗೆ ಮಾತ್ರ ಗೊತ್ತಿದೆ. ಇವತ್ತು ಅಷ್ಟು ದೂರದಿಂದ ಬಂದು ನಮ್ಮ ಬೆಂಗಳೂರು ನಗರದಲ್ಲಿ ಇವತ್ತು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಯಾವುದಾದ್ರೂ ಇದ್ದರೆ ಇಡೀ ಥ್ರೋಟ್ ಬೆಂಗಳೂರಲ್ಲಿ ಇದು ಒಂದೇ ಒಂದು ವಿಶೇಷ ಕಾರ್ಯಕ್ರಮ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಾವು ಡಿ ಜೆ ಹಾಕ್ಕೊಂಡು ಆರ್ಕೆಸ್ಟ್ರಾ ಮಾಡಿಕೊಂಡು ರಾಜ್ಯೋತ್ಸವ ಆಚರಿಸೋದಲ್ಲ, ನಮ್ಮ ನಾಡು ನುಡಿ ಸಂಸ್ಕಾರ ನಮ್ಮ ಸಂಸ್ಕೃತಿ ಅದನ್ನು ನಾವು ಇಲ್ಲಿ ತರಬೇಕು ಅಂತಂದರೆ ಇಂತಹ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು. ಇವತ್ತು ಇಂತಹ ಕಲಾವಿದರನ್ನು ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ರಾಷ್ಟ್ರಾದ್ಯಂತ ಅಷ್ಟೇ ಅಲ್ಲ,
ವಿದೇಶಗಳೆಲ್ಲರಿಗೂ ಪರಿಚಯ ಮಾಡಿಸೋದ್ರ ಜೊತೆಗೆ ನಮ್ಮ ಕನ್ನಡ ನಾಡಿನ ವೈಭವವನ್ನು ಎಲ್ಲರಿಗೂ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ನಿಜವಾಗಿಯೂ ಪ್ರತಿಯೊಬ್ಬ ಕಲಾವಿದರಿಗೂ ನನ್ನ ಕೋಟಿ ಕೋಟಿ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತಾ ಇದ್ದೀನಿ. ಯಾಕಂದರೆ ಸುಮಾರು 1.5 ಗಂಟೆಗಳ ಕಾಲ ನಾನು ನಾಟಕ ವೀಕ್ಷಣೆ ಮಾಡಿದ್ದೇನೆ. ಯಾಕಂದರೆ ಚಿಕ್ಕ ವಯಸ್ಸಿನಿಂದನೂ ಕೂಡ ನಾನು ಕಲಾವಿದನಾಗಿ ಈ ಒಂದು ಬೆಂಗಳೂರಿಗೆ ಬಂದಂಥವನು. ಅದ್ಭುತವಾದಂತಹ ಅಭಿನಯ. ನಿಜವಾಗಿಯೂ ಸಹ ಒಂದು ಪಾತ್ರದಲ್ಲಿಯೂ ಕೂಡ ಆ ಒಂದು ಘಟನೆಯ ಜೀವ ತುಂಬ್ತಾ ಇತ್ತು. ಸುಮಾರು ಜನರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅದು ಇವತ್ತು ಇಂತಹ ಉತ್ತಮ ಸಂದೇಶ ಕೊಡೋದ್ರ ಮುಖಾಂತರವಾಗಿ ಈ ದಕ್ಷ ಯಜ್ಞ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ಪರಿಚಯ ಮಾಡಿರ್ತಕ್ಕಂಥ ನಮ್ಮ ಪ್ರಸಾದ್ ಶೆಟ್ಟಿ ಅವರಿಗೆ ಅವ್ರಿಗೂ ಕೂಡ ಕೋಟಿ ಕೋಟಿ ಶರಣುಗಳನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಕೈ ಜೋಡಿಸಿರ್ತಕ್ಕಂಥ ಸತೀಶ್ ನಾಗಾಚಾರಿ ಹಾಗೂ ಎಲ್ಲ ತಂಡದ ಪದಾಧಿಕಾರಿಗಳಿಗೂ ಕೂಡ ಒಳ್ಳೆಯ ಕಾರ್ಯಕ್ರಮ ತಂದಿದ್ದೀರಾ. ಪ್ರತಿ ವರ್ಷವೂ ಕೂಡ ಇಂಥ ವಿಶೇಷ ಕಾರ್ಯಕ್ರಮ ಎಷ್ಟೇ ತೊಂದರೆ ಆದರೂ ಕೂಡ ನಾವು ಬೆಂಗಳೂರಿನಲ್ಲಿ ಮಾಡ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ನಿಮ್ಮಂಥ ಕಲಾವಿದರುಗಳು ಇವತ್ತು ನೋಡಿ ಒಳ್ಳೆಯ ಸಂದೇಶ ಇದೆ, ಧಾರ್ಮಿಕತೆಯ ಭಾವನೆ ಇದೆ. ಇವತ್ತು ಎಲ್ಲರೂ ಕೂಡ ಎಲ್ಲರ ಪ್ರೇಕ್ಷಕರ ಮನಸ್ಸಿನಲ್ಲಿ ದೈವ ಆಗ್ತಕ್ಕಂಥದ್ದು, ದೈವನ ನೋಡ್ತಕ್ಕಂಥ ಭಾವನೆ ಕಂಡು ಬಂತು. 2-3 ಗಂಟೆಗಳ ಕಾಲ ಅವರು ಎಲ್ಲಿದ್ದೀವಿ ಅನ್ನುವಂತಹ ಅವರ ವಿವೇಚನೆ ಅಂತಕ್ಕಂಥದ್ದು ಎಷ್ಟು ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ವಿ ಅಂದರೆ ನಿಜವಾಗಿಯೂ ನಮಗಿದೊಂದು ಉತ್ತಮವಾದಂತಹ ಪ್ರದರ್ಶನ. ನಮ್ಮ ಬೆಂಗಳೂರಲ್ಲಿ ತಾವುಗಳು ದೂರದಿಂದ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ವಿಶೇಷವಾಗಿ ಹಿಮ್ಮೇಳದ ಕಲಾವಿದರು ಏನಿದ್ದಾರೆ ಅವರಿಗೆ ಭಗವಂತ ಅಂತಹ ಸ್ವರ ಕೊಟ್ಟಿದ್ದಾನೆ. ಅವರನ್ನು ನಿಜವಾಗಿಯೂ ನೋಡಿ, ಒಬ್ಬೊಬ್ಬರನ್ನ ನಾವು ವರ್ಣನೆ ಮಾಡಿದರೆ ಇವತ್ತು ಐಶ್ವರ್ಯ, ಹಣ, ಅಂತಸ್ತು ಇದು ಯಾವುದು ಶಾಶ್ವತ ಅಲ್ಲ ಸ್ವಾಮಿ. ಅವರಲ್ಲಿರ್ತಕ್ಕಂಥ ಕಂಠ ಇದೆಯಲ್ಲ ಅದು ಶಾಶ್ವತ. ಆ ತಾಯಿಯಲ್ಲಿರ್ತಕ್ಕಂಥ ಅಭಿನಯ ಇದೆಯಲ್ಲ ಅದು ಶಾಶ್ವತ. ಇಂತಹ ಕಲಾವಿದರು ಈ ನಾಡಿಗೆ ಈ ಕೊಡುಗೆಯಾಗಿ ಇಂತಹ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಕೂಡ ಸಾಕ್ಷೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಕರ್ನಾಟಕದಲ್ಲಿ ಕನ್ನಡ ನಾಡು ನುಡಿಗೆ ಪ್ರತಿಯೊಬ್ಬರೂ ಕೂಡ ವಿಶೇಷವಾದಂತಹ ಕೊಡುಗೆ ಅಂತಂದರೆ ಇಂತಹ ಕಾರ್ಯಕ್ರಮಗಳಾದರೆ, ನವೆಂಬರ್ ತಿಂಗಳಲ್ಲಿ ಆದರೂ ಕೂಡ ಧ್ವಜಾರೋಹಣ ಕಾರ್ಯಕ್ರಮ ಅಥವಾ ಕನ್ನಡದ ಕಾರ್ಯಕ್ರಮಕ್ಕೆ ಮನೆಯಿಂದ ಹೊರಗೆ ಬಂದು ಎಲ್ಲರೂ ಕೈ ಜೋಡಿಸಿ ಅನ್ನುವಂತಹ ಕೊನೆಯ ಮಾತು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತುಂಬ ಅದ್ಭುತವಾಗಿ ಮಾತಾಡಿದಂಥ DT ಅರುಣ್ ಕುಮಾರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆಪದ್ ಬಾಂಧವನ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಂತ ಪ್ರಸಾದ್ ಶೆಟ್ಟಿ ಸರ್ ಅವರು DT ಅರುಣ್ ಕುಮಾರ್ ಸರ್ ಅವರಿಗೆ ಅಭಿನಂದನಾ ಸಮರ್ಪಣೆಯನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕಲಾವಿದರು 1-2 ನಿಮಿಷ ಕೂತ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. DT ಅರುಣ್ ಕುಮಾರ್ ಸರ್ ಆಶ್ರಯ PGಯ ಮಾಲೀಕರು, ಅದೇ ರೀತಿ ರಾಜ್ಯ PG ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಕೂಡ ಆಗಿರ್ತಾರೆ. ಈ ವಿಜಯನಗರ ಭಾಗದಲ್ಲಿ ಮಾರೇನಹಳ್ಳಿ ವಿಭಾಗ ಅಂತ ನಾವೇನು ಕರಿತೀವಿ, ಮಾರೇನಹಳ್ಳಿ ವಾರ್ಡ್ ಅತ್ಯಂತ ಪ್ರಸಿದ್ಧ ಅಂತಲೇ ಹೇಳ್ಬೋದು. ಒಬ್ಬ ಒಳ್ಳೆಯ ನಾಯಕತ್ವದ ಗುಣಗಳನ್ನು ಹೊಂದಿರತಕ್ಕಂಥ ಏಕೈಕ ವ್ಯಕ್ತಿ. ಕಲಾವಿದರನ್ನು ಪ್ರೋತ್ಸಾಹಿಸ್ತಕ್ಕಂಥ ಮನೋಭಾವ. ಈ ಅದ್ಭುತ ನಾಯಕರಿಗೆ ಪ್ರಸಾದ್ ಶೆಟ್ಟಿ ಸರ್ ಅವರು ನೆನಪಿನ ಕಾಣಿಕೆಗಳನ್ನು ಕೊಡುವುದರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ರೂವಾರಿ ಅಂದರೆ ತಪ್ಪಾಗಲಾರದು, ಆಪತ್ ಬಾಂಧವ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಅಂತ ಪ್ರಸಾದ್ ಶೆಟ್ಟಿ ಅಭಿನಂದನೆ ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ತಮ್ಮದೇ ಆಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಕೊಡುಗೆ ಏನು ಅಂದರೆ, ಸಕ್ರಿಯರಾಗಿ ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಸತೀಶ್ ಮಾಡೆಲ್ ಅವರು ಕೂಡ ನಾವು ಗೌರವ ಸಮರ್ಪಣೆ ಸಲ್ಲಿಸ್ತಿದ್ವಿ. ಸತೀಶ್ ಹಾಗೂ ನಾಗಾಚಾರ್ಯ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಹಾಗೂ ಪ್ರಸಾದ್ ಅವರು. ಯಾಕಂದರೆ ಕಾರ್ಯಕ್ರಮ ಅಂದರೆ ಕಾರ್ಯಕ್ರಮದ ಹಿಂದೆ ಸುಮಾರು ಎಲ್ಲ ಕಾರ್ಯಕರ್ತರ ಶ್ರಮ ಇರುತ್ತೆ. ಆ ಕಾರ್ಯಕರ್ತಕ್ಕೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ.
ಅರುಣ್ ಕುಮಾರ್ ಡಿ ಸರ್ ಅವರಿಂದ ಅಭಿನಂದನಾ ಕಾರ್ಯಕ್ರಮ. ಅದೇ ರೀತಿ ನಾಗಾಚಾರಿ ಅವರು ಕೂಡ ಬೆಳಗ್ಗೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ಡಿ ಅರುಣ್ ಕುಮಾರ್ ಸರ್ ಇಂದ ಅಭಿನಂದನಾ ಕಾರ್ಯಕ್ರಮ. ರವಿಕುಮಾರ್ ಸರ್ ಅವರು ಕರ್ನಾಟಕ